ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ವಿಜೆ ಚಾನಲ್ನಿಂದ ವಿಜಯ್ ಮಾತಾಡ್ತಾ ಇರೋದು. ಇವತ್ತಿನ ವಿಷಯ ಏನಪ್ಪ ಅಂದರೆ ಸ್ಯಾಟ್ಸ್ನಲ್ಲಿ ಲ್ಯಾಂಗ್ವೇಜ್ ಗ್ರೂಪ್ ಅಸೈನ್ ಮತ್ತು ಡಿಸೈನ್ ಹೇಗೆ ಮಾಡೋದು ಅಂತ. ನಾನು ಈಗಾಗಲೇ ಲಾಗಿನ್ ಆಗಿದ್ದೀನಿ ಸ್ನೇಹಿತರೆ. ನಿಮ್ಗೆ ಲಾಗಿನ್ ಆಗೋದಂತೂ ಗೊತ್ತಿರ್ತದೆ. ಗೂಗಲಲ್ಲಿ ಹೋಗಿ ಸ್ಯಾಟ್ಸ್ ಅಂತ ಹೊಡಿಬೇಕು. ಸ್ಟೂಡೆಂಟ್ ಟ್ರ್ಯಾಕಿಂಗ್ ಅಚೀವ್ಮೆಂಟ್ ಸಿಸ್ಟಮ್ ಅಂತ ಬರುತ್ತೆ. ಆಮೇಲೆ ಯೂಸರ್ ಐ ಡಿ ಪಾಸ್ವರ್ಡ್ ಹಾಕಿ ಈ ಥರ ಲಾಗಿನ್ ಆಗಿದ್ರೆ ನಿಮ್ಮ ಒಂದು ಸ್ಕೂಲ್ ಡ್ಯಾಶ್ ಬೋರ್ಡ್ ಈ ಥರ ಓಪನ್ ಆಗುತ್ತೆ. ಈ ಒಂದು ಸ್ಕೂಲ್ ಡ್ಯಾಶ್ ಬೋರ್ಡ್ ಓಪನ್ ಆದಾಗ ನಾವೇನು ಮಾಡಬೇಕಪ್ಪ ಅಂದರೆ ಸ್ಟೂಡೆಂಟ್ ಮ್ಯಾನೇಜ್ಮೆಂಟ್ ಕ್ಲಾಸ್ 1 to 10 ಹೋಗಬೇಕು. ಸ್ಟೂಡೆಂಟ್ ಮ್ಯಾನೇಜ್ಮೆಂಟ್ ಕ್ಲಾಸ್ 1 to 10 ಹೋಗಬೇಕು. ಮತ್ತು ಇಲ್ಲಿ ಸಿ ರಿಸಲ್ಟ್ ಅಂತಿದೆ ನೋಡಿ, ಕೆಳಗಿಂದ ಎರಡನೇ ಆಪ್ಷನ್ನು. ಸಿ ರಿಸಲ್ಟ್ ಅಂತ ಆಪ್ಷನ್ ಬರುತ್ತೆ ಸ್ನೇಹಿತರೆ. ಈ ಸಿ ರಿಸಲ್ಟ್ ಅಂತ ಆಪ್ಷನ್ ಬಂದಾಗ ಇಲ್ಲಿ ಸುಮಾರು ಆಪ್ಷನ್ಸನ್ನು ಓಪನ್ ಆಗುತ್ತೆ. ಇಲ್ಲಿ ನೋಡಿ ಎಷ್ಟೆಲ್ಲ ಆಪ್ಷನ್ಸ್ ಇದೆ. ಏನು ಮಾಡಬೇಕು, ನಾವು ಒಂದೇ ಆಪ್ಷನ್ ತಗೋಬೇಕು. ನಮಗೆ ಲ್ಯಾಂಗ್ವೇಜ್ ಗ್ರೂಪ್ ಅಸೈನ್ ಲ್ಯಾಂಗ್ವೇಜ್ ಗ್ರೂಪ್ ಟು ಸ್ಟೂಡೆಂಟ್ ಟು ಸ್ಕೂಲ್ ತಗೋಬಾರ ಸ್ನೇಹಿತರೆ, ಟು ಸ್ಟೂಡೆಂಟ್ ಅಂತ ತೆಗೆದುಕೊಳ್ಳಬೇಕು. ಲ್ಯಾಂಗ್ವೇಜ್ ಗ್ರೂಪ್ ಟು ಅಸೈನ್ ಸ್ಟೂಡೆಂಟ್ ಅಂತ ನಾವು ಎಲ್ಲ ಕ್ಲಾಸ್ಗೂ ಈ ಥರ ಮಾಡಬೇಕು. ಯಾಕಂದರೆ ಸಿ ಮಾಡುವಾಗ ತೋರಿಸಲ್ಲ ಅದು. ಎಲ್ಲ ಕ್ಲಾಸ್ಗೂ ನಾವು ಈ ಥರ ಮಾಡಬೇಕು. ಮೊದಲಿಗೆ 5ನೇ ಕ್ಲಾಸ್ ಮಾಡೋಣ. ಇಲ್ಲಿ ನೋಡಿ, ಈ 5ನೇ ಕ್ಲಾಸ್ ಇದ್ದರೆ ಕನ್ನಡ ಮೀಡಿಯಮ್, ಕನ್ನಡ ಇಂಗ್ಲೀಷ್ ಅಂತ ಬರುತ್ತೆ. ಅದೇ 5ನೇ ಕ್ಲಾಸಿಂದ 6ನೇ ಕ್ಲಾಸ್ ಮೇಲ್ಪಟ್ಟಾದರೆ ಹಿಂದಿ ಒಂದು ಆ್ಯಡ್ ಆಗಿರ್ತದೆ ಸ್ನೇಹಿತರೆ. ಮತ್ತು ಇಲ್ಲಿ ವರ್ಷ ತಗೋಬೇಕು. ವರ್ಷ 2024, 25 ತಗೋಬೇಕು. ತಗೊಂಡು ಸರ್ಚ್ ಮಾಡಬೇಕು ಸ್ನೇಹಿತರೆ. ಸರ್ಚ್ ಮಾಡಿದಾಗ ಈ ಥರ ನಿಮಗೆ ವಿದ್ಯಾರ್ಥಿಗಳ ಹೆಸರನ್ನು ತೋರಿಸತ್ತೆ. ಇಲ್ಲಿ ವಿದ್ಯಾರ್ಥಿಗಳ ಹೆಸರನ್ನು ತೋರಿಸಿದಾಗ ನೀವೇನು ಮಾಡಬೇಕು, ಇಲ್ಲಿ ಸೆಲೆಕ್ಟ್ ಆಲ್ ಹೊಡಿಬೇಕು. ಇಲ್ಲಿ ಈ ಶಾಲೆಯಲ್ಲಿ ಒಂದು 5ನೇ ಕ್ಲಾಸ್ ಮಕ್ಕಳಿಲ್ಲ, ಆದ್ದರಿಂದ ಇಲ್ಲಿ ತೋರಿಸ್ತಾ ಇಲ್ಲಿದು. ನೀವೇನು ಮಾಡಬೇಕು, ವಿದ್ಯಾರ್ಥಿಯ ಒಂದು ಇದನ್ನು ತೆಗೆದುಕೊಳ್ಬೇಕು ಸ್ನೇಹಿತರೆ. ಆ ಒಂದು ಎಲ್ಲ ಮಕ್ಕಳದು ಸೆಲೆಕ್ಟ್ ಆಲ್ ಹೊಡೆದಾಗ ಆ ಒಂದು ಎಲ್ಲ ಲ್ಯಾಂಗ್ವೇಜ್ ಗ್ರೂಪು ಡಿಸಾಲ್ ಆಗುತ್ತೆ. ಈ ಡಿಸಾಲ್ ಆದಮೇಲೆ ಮತ್ತೇನು ಮಾಡಬೇಕು, ನೀವು ಲ್ಯಾಂಗ್ವೇಜ್ ಗ್ರೂಪ್ನ ಅಸೈನ್ ಮಾಡ್ಕೋಬೇಕಂದ್ರೆ ಮತ್ತೆ ಎಲ್ಲಿ ಹೋಗ್ಬೇಕು ಸ್ನೇಹಿತರೆ, ಮತ್ತೆ ನೀವು ಸ್ಟೂಡೆಂಟ್ ಮ್ಯಾನೇಜ್ಮೆಂಟ್ ಕ್ಲಾಸ್ 1 to 10ಗೆ ಹೋಗಬೇಕು. ಸಿ ರಿಸಲ್ಟ್ಗೆ ಹೋಗಬೇಕು. ಸಿ ರಿಸಲ್ಟ್ಗೆ ಹೋದಾಗ ಅಸೈನ್ ಲ್ಯಾಂಗ್ವೇಜ್ ಗ್ರೂಪ್ ಟು ಸ್ಟೂಡೆಂಟ್ ಅಂತಿದೆ ನೋಡಿ ಸ್ನೇಹಿತರೆ. ಇದನ್ನು ತೆಗೆದುಕೊಳ್ಳಬೇಕು. ನೀವು ಯಾವ್ಯಾವ ಮಕ್ಕಳನ್ನ ಆವಾಗಲೇ ಅಸೈನ್ ಲ್ಯಾಂಗ್ವೇಜ್ ಗ್ರೂಪ್ ಟು ಡಿಸೈನ್ ಮಾಡಿದ್ದೀರೋ ಅದೇ ಎಲ್ಲ ಮಕ್ಕಳನ್ನ ಇಲ್ಲಿ ನೀವು ಮತ್ತೆ ಅಸೈನ್ ಮಾಡ್ಕೋಬೇಕು ಸ್ನೇಹಿತರೆ. ಮೊದಲಿಗೆ ಕ್ಲಾಸ್ ಹಾಕಬೇಕು, ಮತ್ತು ಈ ಥರ ಗ್ರೂಪ್ ಹಾಕಬೇಕು, ಮತ್ತು ಇಲ್ಲಿ ವರ್ಷ ತಗೋಬೇಕು. 2024, 25 ಅಂತ ತೆಗೆದುಕೊಳ್ಳಬೇಕು. 2024, 25 ತೆಗೆದುಕೊಂಡ್ರೆ ಈ ಒಂದು ಮಕ್ಕಳ ಲೀಸ್ಟು ಸಹ ನಿಮಗೆ ಸರ್ಚ್ ಹೊಡೆದಾಗ ಲೀಸ್ಟ್ ಬರುತ್ತೆ. ಇಲ್ಲಿ ಕೆಳಗೆಲ್ಲ ಲೀಸ್ಟ್ ಬರುತ್ತೆ. ಇಲ್ಲಿ ನೀವೇನು ಮಾಡಬೇಕು, ಕೊನೆಗೆ ಮಗುವಿನ ಹೆಸರು ಮುಂದೆ ಸೆಲೆಕ್ಟ್ ಆಲ್ ಅಂತಿರುತ್ತೆ. ಸೆಲೆಕ್ಟ್ ಆಲ್ ಹೊಡೆದ್ರೆ ಲ್ಯಾಂಗ್ವೇಜ್ ಗ್ರೂಪ್ ಟು ಅಸೈನ್ ಲ್ಯಾಂಗ್ವೇಜ್ ಗ್ರೂಪ್ ಟು ಅಸೈನ್ ಸ್ಟೂಡೆಂಟ್ ಅಂತ ಆಗುತ್ತೆ. ಎಲ್ಲರದು ಸಬ್ಮಿಟ್ ಆಗುತ್ತೆ. ಈ ರೀತಿ ಸಬ್ಮಿಟ್ ಆದಾಗ ನೀವು ಸಿ ಎಂಟ್ರಿ ಮಾಡೋಕ್ಕೆ ಹೋದಾಗ ಯಾವುದೇ ತೊಂದರೆ ಆಗೋದಿಲ್ಲ. ಎಲ್ಲ ರೀತಿಯ ಸಬ್ಜೆಕ್ಟು ತೋರಿಸ್ತದೆ. ಎಲ್ಲ ರೀತಿಯ ಮಾರ್ಕ್ಸು ಸಹ ಹಾಕ್ಬೋದು ಸ್ನೇಹಿತರೆ. ಆಮೇಲೆ ನೀವು ಸಿ ಮಾರ್ಕ್ಸನ್ನು ಎಂಟ್ರಿ ಮಾಡ್ಬೋದು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಸ್ಯಾಟ್ಸ್ ಮತ್ತು ಶಿಕ್ಷಣಕ್ಕೆ ಸಂಬಂಧಿಸಿದ ಎಲ್ಲ ವಿಚಾರಗಳು ನಿಮಗೆ ನೋಟಿಫಿಕೇಷನ್ ರೂಪದಲ್ಲಿ ಬರುತ್ತದೆ. ಥ್ಯಾಂಕ್ ಯು ಸ್ನೇಹಿತರೆ.